ನಮ್ಮ ನೋವು ನಮಗೆ ದೊಡ್ಡದು ಎನಿಸಿದಾಗ, ಕೆಲವರ ನೋವನ್ನು ಕೇಳಿದಾಗ ನಮ್ಮ ನೋವು ಅವರಿಗಿಂತ ಚಿಕ್ಕದು ಎನಿಸಿಬಿಡುತ್ತದೆ. ಮನಸ್ಸಿಗೆ ಕಾಡೋ ಪ್ರಶ್ನೆಗಳಿಗೆ ಉತ್ತರ ಹುಡುಕುತ್ತಾ ಹೋದರೆ ಜೀವನದ ನೆಮ್ಮದಿ ಕಳೆದು ಹೋಗುತ್ತದೆ. ಆದ್ದರಿಂದ ಕೆಲವು ಪ್ರಶ್ನೆಗಳನ್ನು ಪ್ರಶ್ನೆಗಳಾಗಿಯೇ ಉಳಿಸುವುದು ಉತ್ತಮ. ಯಾರದೋ ಉದಾಹರಣೆಗಳನ್ನು ಹೇಳುತ್ತಾ ಜೀವನವೆಲ್ಲ ಕಳೆಯುವ ಬದಲು ನಾವು ಕೂಡ ಹಲವರಿಗೆ ಉತ್ತಮ ಉದಾಹರಣೆಯಾಗಲು ಪ್ರಯತ್ನಿಸೋಣ. ಎಲ್ಲರೂ ನಮ್ಮವರು ಎಂದುಕೊಳ್ಳುವುದು ಭ್ರಮೆ. ನಾನು ನನ್ನದು ಎಂಬುದು ಸ್ವಾರ್ಥ. ನಿನಗೆ ನಾನಿದ್ದೇನೆ ಎನ್ನುವುದು ಶುದ್ಧ ಸುಳ್ಳು. ಸತ್ಯ ಏನೆಂದರೆ ನಿನಗೆ ನೀನೇ ಹೊರತು ಮತ್ಯಾರೂ ಇಲ್ಲ. ಅಂದುಕೊಂಡಿದ್ದು ಯಾವುದು ಸುಲಭವಲ್ಲ, ಆದರೆ ಎಲ್ಲವೂ ಸಾಧ್ಯ. ಸಾಯುವವರೆಗೆ ಗಂಜಿ ಕುಡಿದು ಬದುಕಿದರೂ ಪರವಾಗಿಲ್ಲ. ನೆಮ್ಮದಿಯೊಂದಿದ್ದರೆ ಗುಡಿಸಿಲಿನಲ್ಲಿ ಸ್ವರ್ಗ ಕಾಣಬಹುದು. ಪ್ರಪಂಚದ ಅತಿ ದೊಡ್ಡ ಗುರು ಎಂದರೆ ಸಮಯ, ಏಕೆಂದರೆ ಅದು ಎಲ್ಲವನ್ನು ಕಲಿಸುತ್ತದೆ. ಜೀವನದಲ್ಲಿ ಏಳು ಬೀಳು ಸಹಜ. ಹಾಗಂತ ಬಿದ್ದೆ ಅಂತ ಅಲ್ಲಿಗೆ ಸೋಲನ್ನು ಒಪ್ಪಿಕೊಳ್ಳಬಾರದು. ಬಿದ್ದಲ್ಲೇ ಬೆಳೆದು ನಿಲ್ಲಬೇಕು. ನೆನಪಿರಲಿ, ನೀವು ಮುಂದೆ ಒಳ್ಳೆಯ ದಿನಗಳನ್ನು ನೋಡಬೇಕೆಂದರೆ 106 ಕೆಟ್ಟ ದಿನಗಳನ್ನು ಎದುರಿಸಲೇಬೇಕು. ಬಲಗೈಯಲ್ಲಿ ತುತ್ತು ತಿನ್ನಿಸಿ ಎಡಗೈಯಲ್ಲಿ ವಿಷ ಉಣಿಸುವ ಕಾಲವಿದು. ಸ್ವಲ್ಪ ಎಚ್ಚರದಿಂದಿರಿ. ಅಕ್ಕಿ ಬೆಂದಾಗಲೇ ಅನ್ನವಾಗಿ ತಿನ್ನಲು ಯೋಗ್ಯವೆನಿಸುವುದು. ಹಾಗೆ ಮನುಷ್ಯ ಕಷ್ಟಗಳಿಂದ ನೊಂದು ಬೆಂದಾಗಲೇ ಬದುಕುವ ಸಾಮರ್ಥ್ಯ ಬರುವುದು. ನೆನಪಿರಲಿ, ಆರೋಗ್ಯವೇ ದೊಡ್ಡ ಉಡುಗೊರೆ, ನೆಮ್ಮದಿಯೇ ಮಹಾ ಸಂಪತ್ತು, ನಂಬಿಕೆಯೇ ನಿಜವಾದ ಸಂಬಂಧ. ಸುಳ್ಳು ನಗುತ್ತಿರುವಾಗ ಸತ್ಯ ಅಳುತ್ತಿರಬಹುದು, ಆದರೆ ಸತ್ಯ ನಕ್ಕಾಗ ಸುಳ್ಳು ಸತ್ಯ ಹೋಗಿರುತ್ತದೆ. ಕಾಲ ಯಾವಾಗಲೂ ಒಂದೇ ಥರ ಇರುವುದಿಲ್ಲ. ನಿನ್ನನ್ನು ಅಳಿಸಿ ಹೋದವರು ಅಳುವ ಸಮಯ ಬಂದೇ ಬರುತ್ತದೆ. ಏನೇ ಹೇಳಿದರೂ ಕೂಡ ನಂಬುತ್ತೇವೆ ಅಂತ ಒಮ್ಮೆ ಗೊತ್ತಾದರೆ ಮುಗೀತು. ಒಳೆಯೋ ನಕ್ಷತ್ರ ತೋರಿಸಿ ಜೀವನ ಪೂರ್ತಿ ಕತ್ತಲಲ್ಲೇ ಕಳೆಯುವಂತೆ ಮಾಡುತ್ತಾರೆ. ನಾವು ಅತಿಯಾಗಿ ನಂಬಿದವರು ಸತ್ತ ಮೇಲೆ 1000 ಗಟ್ಟಲೆ ಖರ್ಚು ಮಾಡಿ ತಂದೆ ತಾಯಿಯ ಪುಣ್ಯ ಸ್ಮರಣೆ ಮಾಡುವ ಬದಲು ಬದುಕಿದ್ದಾಗ ಪ್ರತಿದಿನ ನೆಮ್ಮದಿಯಿಂದ 2 ಹೊತ್ತು ಊಟ ಹಾಕಿ ಪುಣ್ಯ ಕಟ್ಟಿಕೊಳ್ಳಿ. ಜೀವನದಲ್ಲಿ ಇದಕ್ಕಿಂತ ದೊಡ್ಡ ಸಾಧನೆ ಬೇರೊಂದಿಲ್ಲ. ನೆನಪಿರಲಿ, ಜೀವನದಲ್ಲಿ ಇದಕ್ಕಿಂತ ದೊಡ್ಡ ಸಾಧನೆ ಬೇರೊಂದಿಲ್ಲ. ಈ ಮಾತುಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.